ಬೆಂಗಳೂರಲ್ಲಿ ಮತ್ತೊಂದು ಕಟ್ಟಡ ಕುಸಿದಿದೆ. ಪುಲಕೇಶಿ ನಗರದ ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ ಒಂದು ಘಟನೆ ನಡೆದಿದೆ. ಮುಖ್ಯ ರಸ್ತೆಯಲ್ಲೇ ಹಳೆ ಕಟ್ಟಡದ ಗೋಡೆ ಕುಸಿತಗೊಂಡಿದೆ. ನಿನ್ನೆಯಿಂದ ಹಂತವಾಗಿ ಈ ಕಟ್ಟಡ ಕುಸಿತಾ ಇದೆ. ಅಕ್ಕಪಕ್ಕದ ಅಂಗಡಿಗಳನ್ನ ಇದೀಗ ಬಿಬಿಎಂಪಿ ಖಾಲಿ ಮಾಡಿಸಿದೆ. ಮೊದಲೇ ಮುನ್ಸೂಚನೆ ಕೊಟ್ಟಿದ್ರು ಕೂಡ ಅಂಗಡಿಯನ್ನ ಖಾಲಿ ಮಾಡಿರಲಿಲ್ಲ. 6 ಅಂಗಡಿಯವರನ್ನ ಇದೀಗ ಬಿಬಿಎಂಪಿ ಅಧಿಕಾರಿಗಳು ಖಾಲಿ ಮಾಡಿಸಿದ್ದಾರೆ. ಸ್ಥಳದಲ್ಲಿ ಯಾರು ಓಡಾಡದಂತೆ ತಮ್ಮ ಸುಪರ್ದಿಗೆ ಬಿಬಿಎಂಪಿ ಅಧಿಕಾರಿಗಳು ಇದೀಗ ತೆಗೆದುಕೊಂಡಿರುವಂತದ್ದು. ಹಂತವಾಗಿ ಕಟ್ಟಡದ ಗೋಡೆ ಕುಸಿತಾ ಇದೆ. ಮೊದಲೇ ಖಾಲಿ ಮಾಡಬೇಕು ಅನ್ನುವಂಥ ಮುನ್ಸೂಚನೆಯನ್ನ ಬಿಬಿಎಂಪಿ ಅಧಿಕಾರಿಗಳು ಕೊಟ್ಟಿದ್ರು. ಆದ್ರೆ ಸುಮಾರು 6 ಅಂಗಡಿಗಳು ಖಾಲಿ ಮಾಡದೆ ಹಾಗೆ ವ್ಯಾಪಾರ ಮಾಡ್ತಾ ಇದ್ರು. ಇದೀಗ ಆ 6 ಅಂಗಡಿಯವರನ್ನು ಕೂಡ ಖಾಲಿ ಮಾಡಿಸಿದ್ದಾರೆ. ಹಂತವಾಗಿ ಗೋಡೆ ಕುಸಿತಾ ಇದೆ. ಕಮರ್ಷಿಯಲ್ ಸ್ಟ್ರೀಟ್ ನಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಮುಖ್ಯ ರಸ್ತೆಯಲ್ಲೇ ಹಳೆಯ ಕಟ್ಟಡದ ಗೋಡೆ ಇದೀಗ ಕುಸಿತಾ ಇದೆ. ಹಂತವಾಗಿ ನಿನ್ನೆಯಿಂದ ಕೂಡ ಕುಸಿತಾ ಇರುವಂತದ್ದು. ಅಕ್ಕಪಕ್ಕದ ಅಂಗಡಿಗಳನ್ನು ಕೂಡ ಇದೀಗ ಬಿಬಿಎಂಪಿ ಅಧಿಕಾರಿಗಳು ಖಾಲಿ ಮಾಡಿಸಿದ್ದಾರೆ. ಮೊದಲೇ ಖಾಲಿ ಮಾಡಬೇಕು ಅನ್ನುವಂಥ ಮುನ್ಸೂಚನೆಯನ್ನ ಕೊಟ್ಟಿದ್ರು. ಆದ್ರೆ ಸುಮಾರು 6 ಅಂಗಡಿಗಳು ಖಾಲಿ ಆಗಿರಲಿಲ್ಲ. ಈಗ ಬಿಬಿಎಂಪಿ ಅಧಿಕಾರಿಗಳು 6 ಅಂಗಡಿಯವರನ್ನು ಕೂಡ ಖಾಲಿ ಮಾಡಿಸಿದ್ದಾರೆ. ಸ್ಥಳದಲ್ಲಿ ಯಾರು ಓಡಾಡಬಾರದು ಅಂತ ಆ ಒಂದು ಸ್ಥಳವನ್ನ ಯಾರು ಓಡಾಡದಂತೆ ತಮ್ಮ ಸುಪರ್ದಿಗೆ ಬಿಬಿಎಂಪಿ ಅಧಿಕಾರಿಗಳು ತೆಗೆದುಕೊಂಡಿದ್ದಾರೆ. ಈಗ ನಾವು ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇದ್ದೀವಿ. ಕಮರ್ಷಿಯಲ್ ಸ್ಟ್ರೀಟ್ ನ ಮೇನ್ ರೋಡ್ ನಲ್ಲೇ ಈ ಒಂದು ಓಲ್ಡ್ ಬಿಲ್ಡಿಂಗ್ ಕುಸಿತಾ ಇರುವಂತದ್ದು. ಹಂತವಾಗಿ ಈ ಒಂದು ಕಟ್ಟಡ ಕುಸಿತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಗಂಗಾಧರ್ ಇದೀಗ ನಮ್ಮ ಜೊತೆ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಬೆಂಗಳೂರಿನಲ್ಲಿ ಕಟ್ಟಡ ಕುಸಿಯುವ ಸರಣಿಗಳು ಇದೀಗ ಮುಂದುವರೆದಿದ್ದು ಮತ್ತೊಂದು ಓಲ್ಡ್ ಬಿಲ್ಡಿಂಗ್ ಇದೀಗ ಹಂತವಾಗಿ ಕುಸಿತಾ ಇದೆ. ಸ್ಥಳದಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಕೂಡ ಬೀಡ್ ಬಿಟ್ಟಿದ್ದಾರೆ. ಸೊ ಹೇಗಿದೆ ಸಿಚುವೇಶನ್ ಈಗ ಅಲ್ಲಿ? ಎಸ್ ಸೌಮ್ಯಮಳಲ್ಲಿ ಬೆಂಗಳೂರಿನಲ್ಲಿ ಸರಣಿ ಒಂದು ಕಟ್ಟಡಗಳು ದಿನದಿಂದ ದಿನಕ್ಕೆ ಬೀಳುವಂಥದ್ದು ಜಾಸ್ತಿ ಆಗ್ತಾ ಇರುವಂಥದ್ದು. ಮಳೆಗಾಲ ಈಗ ಮಳೆ ಜಾಸ್ತಿ ಆಗ್ತಾ ಇದ್ದಂತೆ ಹಳೆ ಕಟ್ಟಡಗಳ ನಗರದಲ್ಲಿ ಏನಿತ್ತು ಅವೆಲ್ಲ ಕೂಡ ಬೀಳ್ತಾ ಇದೆ. ಮೊನ್ನೆ ಅಷ್ಟೇ ಕಮಲಾನಗರದಲ್ಲಿ ಒಂದು ಕಟ್ಟಡ ಬಿದ್ದಿತ್ತು. ಈಗ ಅದರ ಸಂದರ್ಭ ಈಗ ಕಮರ್ಷಿಯಲ್ ಸ್ಟ್ರೀಟ್ನ ಮುಖ್ಯ ರಸ್ತೆಯಲ್ಲೇ ಒಂದು ಕಟ್ಟಡ ಈಗ ಒಂದು ಗೋಡೆ ಕುಸಿತಿರುವಂಥದ್ದು. ಈಗ ನಾವು ದೃಶ್ಯಾವಳಿಯಲ್ಲಿ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಈಗೆಲ್ಲ ಕೂಡ ಬಿಬಿಎಂಪಿ ಅಧಿಕಾರಿಗಳು ಎಲ್ಲ ಬ್ಯಾರಿಕೇಡ್ಗಳನ್ನ ಹಾಕಿ ಮತ್ತೆ ಇಲ್ಲ ಟೇಪ್ ಕಟ್ಟನ್ನು ಕಟ್ಟಿದ್ದಾರೆ. ನೋಡ್ಬೋದು ಈ ಒಂದು ಗೋಡೆ ಇದು ಸುಮಾರು ವರ್ಷಗಳ ಹಳೆ ಕಟ್ಟಡ. ಆದರೆ ಈ ಒಂದು ಕಟ್ಟಡವನ್ನ ತೆರವು ಮಾಡಬೇಕು ಅಂತೇಳಿ ಬಿಬಿಎಂಪಿ ಅಧಿಕಾರಿಗಳು ಕೂಡ ಒಂದು ಸೂಚನೆಯನ್ನ ಕೊಟ್ಟಿದ್ರು. ಆದರೆ ಈ ಕಟ್ಟಡ ತೆರವು ಹಿನ್ನೆಲೆಯಲ್ಲಿ ಎಲ್ಲ ನೋಡ್ಬೋದು ಎಲ್ಲ ಕೂಡ ಬಿಲ್ಡಿಂಗ್ ಪೂರ್ತಿ ಬಿರುಕುಗಳನ್ನ ಬಿಟ್ಟಿದೆ. ಆದರೆ ಇಲ್ಲಿ 2 ವರ್ಷಗಳ ಹಿಂದೆ ಆಗಾಗ ಬಿಬಿಎಂಪಿ ಅಧಿಕಾರಿಗಳು ಇಲ್ಲಿನ ಈ ಒಂದು ಕಟ್ಟಡ ಮಾಲೀಕರಿಗೆ ಹೇಳ್ತಾ ಇದ್ರು, ಈ ಕಟ್ಟಡವನ್ನ ತೆರವು ಮಾಡ್ಬೇಕು ನೀವು, ಇದು ಎಲ್ಲ ತುಂಬಾ ವರ್ಷಗಳ ಹಳೆ ಕಟ್ಟಡ ಆಗಿದೆ ಅಂತ ಹೇಳಿದ್ರು. ಆದರೆ ಅವರು ಕೂಡ ಈ ಜಮೀನು ವ್ಯಾಜ್ಯ ಹಿನ್ನೆಲೆಯಲ್ಲಿ ಅವ್ರು ಯಾವುದೇ ರೀತಿ ಇದಕ್ಕೆ ಅಡ್ಡಿ ಇನ್ನು ಕೈ ಹಾಕಿರಲಿಲ್ಲ, ಅಂದ್ರೆ ಕೆಡುವ ಯಾವುದು ತೆರವು ಮಾಡಿರಲಿಲ್ಲ. ಆದರೆ ನಿನ್ನೆ ಮಳೆ ಪ್ರಾರಂಭವಾದಂತ ಬಳಿಕ ನಿನ್ನೆ ಹಂತವಾಗಿ ನಿನ್ನೆಯಿಂದ ಈ ಕಟ್ಟಡ ಒಂದು ಗೋಡೆ ಕುಸಿಯಕ್ಕೆ ಪ್ರಾರಂಭ ಆಗಿದೆ. ನೋಡಿ ನಿನ್ನೆ ರಾತ್ರಿ ಒಂದು ಸ್ವಲ್ಪ ಕಟ್ಟಡ ಕುಸಿತು. ಆದ್ರೆ ಈಗ ಮೇಲ್ಛಾವಣಿಯ ಒಂದು ಕಾಲು ಭಾಗ ಎಲ್ಲ ಕೂಡ ಮೇಲಿಂದ ಕುಸಿದಿದೆ. ಸದ್ಯ ಈ ಒಂದು ಪರಿಣಾಮವಾಗಿ ಈಗ ಬಿಬಿಎಂಪಿಯ ಅಧಿಕಾರಿಗಳು ಈ ಒಂದು ಕಟ್ಟಡದಲ್ಲಿ ಮುಂಬದಿ ಅಂದ್ರೆ ಹಿಂದ್ಗಡೆ ಎಲ್ಲ ಕೂಡ ಬಿದ್ದಿರುವಂತದ್ದು. ಹೀಗಾಗಿ ಮುಂದೆ ಸುಮಾರು ಒಂದು 6 ಮಳಿಗೆಗಳಿತ್ತು. ಈ ಎಲ್ಲ 6 ಮಳಿಗೆಗಳನ್ನ ಈಗ ಸದ್ಯ ಖಾಲಿ ಮಾಡಿಸಿದ್ದಾರೆ. ಮತ್ತೆ ಈ ಒಂದು ಕಟ್ಟಡ ತೆರವು ಮಾಡೋಕೆ ಎಲ್ಲ ಕೂಡ ರೆಸ್ಕ್ಯೂ ಮಾಡೋದಕ್ಕೆ ಈಗ ಬಿಬಿಎಂಪಿಯ ಅಧಿಕಾರಿಗಳು ಕೂಡ ಬಂದಿರುವಂತದ್ದು. ಈಗಾಗಲೇ ನೋಡಬಹುದು ಬೋರ್ಡ್ ಅನ್ನು ಹಾಕಿದ್ದಾರೆ ಈ ಕಟ್ಟಡದಲ್ಲಿ. ಈಗ ಈ ಕಟ್ಟಡ ಡೇಂಜರ್ ಅಂತ ಹೇಳಿ ಒಂದು ಬೋರ್ಡ್ ಅನ್ನು ಹಾಕಿದ್ದಾರೆ. ಸದ್ಯ ಸಂಪೂರ್ಣವಾಗಿ ಆ ಕಟ್ಟಡ ತೆರವು ಮಾಡುವವರೆಗೂ ಕೂಡ ಬರುವಾಗಿಲ್ಲ ಅಂತ. ಆದ್ರೆ ನಿನ್ನೆ ಈ ಒಂದು ಬೆಳೆ ಸಂದರ್ಭದಲ್ಲಿ ಯಾರು ಕೂಡ ಇರಲಿಲ್ಲ. ಸದ್ಯ ಈ ಒಂದು ಕಮರ್ಷಿಯಲ್ ಸ್ಟ್ರೀಟ್ ಏರಿಯಾ ಏನಿದೆ ಎಲ್ಲ ಕೂಡ ಜನಜೀವನ ನೋಡಬಹುದು. ಈಗ ಸದ್ಯ ಇದು ಕಿರಿದಾದಂತಹ ಒಂದು ಪ್ರದೇಶ, ಇದೆಲ್ಲ ಕೂಡ ಹೆಚ್ಚು ಒಂದು ವ್ಯಾಪಾರ ವಹಿವಾಟು ನಡೆಯುವಂಥದ್ದು. ಹೀಗಾಗಿ ಇಲ್ಲಿ ರೆಸ್ಕ್ಯೂ ಮಾಡೋಕೆ ತುಂಬಾ ಒಂದು ಅಡ್ಡಿ ಆಗ್ತಾ ಇರುವಂಥದ್ದು. ಹೀಗಾಗಿ ಬಹುತೇಕವಾಗಿ ಇವತ್ತು ರಾತ್ರಿ ಅಂಗಡಿಗಳನ್ನ ಕ್ಲೋಸ್ ಆದ ಬಳಿಕ ನಾಳೆ ಬೆಳಿಗ್ಗೆ ಈ ರಸ್ತೆಯನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಿ ಆನಂತರ ಈ ಒಂದು ಕಟ್ಟಡ ತೆರವು ಮಾಡೋದು. ನೋಡ್ಬೋದು ಮೇಲ್ಚಾವಣಿ ಎಲ್ಲ ಸಂಪೂರ್ಣವಾಗಿ ಮಳೆಗೆ ಎಲ್ಲ ಕೂಡ ಹಾನಿಯಾಗಿದೆ. ಹೀಗಾಗಿ ಈ ಕಟ್ಟಡವನ್ನ ಸಂಪೂರ್ಣವಾಗಿ ಅವರು ನೆಲಸಮ ಮಾಡಬೇಕಾಗಿದೆ. ಸದ್ಯ ಈಗ ಬಿಬಿಎಂಪಿ ಅಧಿಕಾರಿಗಳು ಇವ್ರಿಗೆ ಎಷ್ಟೇ ಹೇಳಿದ್ರು ಕೂಡ ಇವರು ಕಟ್ಟಡವನ್ನ ತೆರವು ಮಾಡಲಿ ಹಿನ್ನೆಲೆಯಲ್ಲಿ ಈ ಒಂದು ಯಾವುದೇ ರೀತಿ ಸಮಸ್ಯೆ ಆಗಲಿಲ್ಲ. ಯಾಕಂದ್ರೆ ಈ ಕಟ್ಟಡದಲ್ಲಿ ಹಿಂದ್ಗಡೆ ಯಾರು ಕೂಡ ವಾಸವಾಗಿರಲಿಲ್ಲ. ಮುಂದೆ ಬಟ್ಟೆ ವ್ಯಾಪಾರಗಳನ್ನ ಮಾಡಿಕೊಂಡು 6 ಮಳಿಗೆಗಳಿದ್ದು ಸದ್ಯ ಅವರನ್ನೆಲ್ಲ ಕೂಡ ಬೇರೆ ಕಡೆ ಅಂಗಡಿಗಳನ್ನ ಓಪನ್ ಮಾಡದಂತೆ ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಸದ್ಯ ಈಗ ಬಿಬಿಎಂಪಿಯ ಅಧಿಕಾರಿಗಳ ರೆಸ್ಕ್ಯೂ ಟೀಮ್ ಇವತ್ತು ರಾತ್ರಿಗೆ ಈ ಒಂದು ತೆರವು ಕಾರ್ಯಾಚರಣೆಯನ್ನ ಪ್ರಾರಂಭ ಮಾಡಲಿದ್ದಾರೆ. ಸೌಮ್ಯಮಳಲಿ, ಥ್ಯಾಂಕ್ ಯು ಗಂಗಾಧರ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಮತ್ತೆ ಆರ್ಎಸ್ಎಸ್ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಗುಡುಗಿದ್ದಾರೆ. ವಿವಿಗಳಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತರನ್ನ ಸಿಂಡಿಕೇಟ್ ಮಾಡಿದ್ದಾರೆ. ಯಾವುದೇ ಕೆಲಸವಾಗಬೇಕು ಅಂತಂದ್ರೆ ಅವರಿಗೆ ಹಣ ಕೊಡಬೇಕು ಅಂತ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ದಾರೆ. 1 ರಿಂದ 2 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡ್ತಾರೆ. 40 ವರ್ಷದ ಆರ್ಎಸ್ಎಸ್ ಬೇರೆ, ಆದ್ರೆ ಈಗಿರುವ ಆರ್ಎಸ್ಎಸ್ ಬೇರೆ.
ದೇಶವನ್ನ ನಾವೇನು RSSಗೆ ಗುತ್ತಿಗೆ ಕೊಟ್ಟಿದ್ದೀವಾ ಅಂತ ಗಂಭೀರವಾದಂತಹ ಆರೋಪಗಳನ್ನ ಮಾಡಿದ್ದಾರೆ. ರಾಮ ಮಂದಿರ ಕಿಟ್ಟಿಗೆ ಹಣ ಸಂಗ್ರಹ ಮಾಡಿದ್ರಲ್ಲ, ಸಂಗ್ರಹ ಮಾಡಿದ ಹಣ ಎಲ್ಲಿದೆ ಅಂತ HDK ಪ್ರಶ್ನೆ ಮಾಡಿದ್ದಾರೆ. ರಾಮ ಮಂದಿರ ಹಣದಲ್ಲಿ ಲೋಪ ಆಗಿದೆ ಅನ್ನುವಂತಹ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಚನ್ನಪಟ್ಟಣದಲ್ಲಿ ಮಾಜಿ ಸಿಎಂ HD ಕುಮಾರಸ್ವಾಮಿ ಅವರು ಈ ಒಂದು ವಾಗ್ದಾಳಿಯನ್ನ ಮಾಡಿರುವಂಥದ್ದು. ವಿವಿಗಳಲ್ಲಿ ಸಿಂಡಿಕೇಟ್ ಮಾಡಿರುವಂಥದ್ದು RSSನವರನ್ನ. ಈ ಹಿಂದೆ 40 ವರ್ಷಗಳ ಹಿಂದೆ ಇದ್ದಂತಹ RSS ಬೇರೆ, ಆದರೆ ಈಗಿರುವಂತಹ RSS ಬೇರೆ ಅಂತ RSS ಕುರಿತಂತೆ ಮತ್ತೊಂದಿಷ್ಟು ಗಂಭೀರವಾದಂತಹ ಆರೋಪಗಳನ್ನ ಮಾಡಿದ್ದಾರೆ. ಇವತ್ತು ಈ ಸರ್ಕಾರದಲ್ಲಿ ಎಲ್ಲ ಯೂನಿವರ್ಸಿಟಿಗಳಲ್ಲಿ ಸಿಂಡಿಕೇಟ್ ಮೆಂಬರ್ಗಳನ್ನು RSSನ ಕಾರ್ಯಕರ್ತರು ಮಾಡ್ಕೊಂಡಿದ್ದಾರೆ. ಇವತ್ತು ಯಾವುದಾದ್ರೂ ಒಂದಲ್ಲಿ ಕೆಲಸ ಆಗಬೇಕು ಅಂದರೆ 1 ಲಕ್ಷ 2 ಲಕ್ಷ ಡಿಮ್ಯಾಂಡ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಸಿಂಡಿಕೇಟ್ ಮೆಂಬರ್ಗಳು. ನಾನು ಅದಕ್ಕೆ ಹೇಳಿದ್ದು 40 ವರ್ಷದ ಹಿಂದಿನ RSS ಬೇರೆ. ರಾಮ ಮಂದಿರದ ವಿಷಯದಲ್ಲಿ ರಾಮನ ಹೆಸರಿನಲ್ಲೂ ಸಹ ನಡೆದಿರತಕ್ಕಂಥ ಯಾವುದೇ ರೀತಿಯ ಅಕೌಂಟಬಿಲಿಟಿ ಇಲ್ಲದೆ ನಡೆದಿರತಕ್ಕಂಥ ಅಮಾಯಕರಿಂದ ವಸೂಲಿ ಆಗಿರತಕ್ಕಂಥ ಹಣಕ್ಕೆ ಯಾರು ಲೆಕ್ಕ ಕೊಟ್ಟಿದ್ದಾರೆ? ಪಾಪ ಅವ್ರು ಹೇಳ್ಬೋದು, ನೀವ್ಯಾರು ಕೇಳೋಕ್ಕೆ ಅಂತ ಹೇಳ್ಬೋದು. ಇವತ್ತು ರಾಮನ ಹೆಸರನ್ನ ದುರುಪಯೋಗಗಳು ಯಾವ ರೀತಿ ಆಗಿದ್ದಾವೆ ಅಂತಕ್ಕಂಥ ಹೇಳಿದ್ದೇನೆ ಅಷ್ಟೇ. ಇವತ್ತು ಈ ಸರ್ಕಾರದಲ್ಲಿ ಇದು ಕುಮಾರಸ್ವಾಮಿ ಅವರ ಆರೋಪಗಳು. ಇನ್ನೂ ಕೂಡ RSS ವಿರುದ್ಧ ಅವರು ಗಂಭೀರವಾದಂತಹ ಆರೋಪಗಳನ್ನು ಮುಂದುವರಿಸ್ತಾ ಇದ್ದಾರೆ. ಇದೀಗ ವಿವಿಯಿಂದ ಹಿಡಿದು ರಾಮ ಮಂದಿರ ನಿರ್ಮಾಣ ವಿಚಾರದವರೆಗೂ ಕೂಡ ಇವತ್ತು ಮಾತನಾಡಿರುವಂಥದ್ದು. RSSನವರನ್ನ ಸಿಂಡಿಕೇಟ್ ಮಾಡ್ತಾರೆ. ಈಗ ಅಲ್ಲಿ ಒಂದು ಸೀಟ್ ಬೇಕು ಅಂತಂದ್ರೆ, ಏನೇ ಒಂದು ಕೆಲಸ ಆಗಬೇಕು ಅಂತಂದ್ರೂ 1 ರಿಂದ 2 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡ್ತಿದ್ದಾರೆ, ವಸೂಲಿಗಿಳಿದಿದ್ದಾರೆ ಅನ್ನುವಂತಹ ಅರ್ಥದಲ್ಲಿ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಅಲ್ಲದೆ ರಾಮ ಮಂದಿರದ ಹೆಸರಲ್ಲಿ ಈಗ ಇಟ್ಟಿಗೆ ಹಾಗೆ ಹಣವನ್ನು ಸಂಗ್ರಹ ಮಾಡಿದ್ರಲ್ವಾ, ಆ ಹಣ ಎಲ್ಲ ಎಲ್ಲಿ ಹೋಯ್ತು ಅಂತ ಕೂಡ HDK ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಹಣದಲ್ಲೂ ಕೂಡ ಲೋಪ ಆಗಿದೆ ಅನ್ನುವಂಥ ಗಂಭೀರವಾದಂತಹ ಆರೋಪಗಳನ್ನ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಈ ಹಿಂದೆ 40 ವರ್ಷಗಳ ಹಿಂದೆ ಇದ್ದಂತಹ RSS ಬೇರೆ, ಆದರೆ ಈಗಿರುವಂತಹ RSS ಬೇರೆ. ನಾವೇನಾದ್ರೂ ದೇಶವನ್ನ RSSಗೆ ಗುತ್ತಿಗೆ ಕೊಟ್ಟಿದ್ದೀವಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಸಿದ್ದರಾಮಯ್ಯ ಬಗ್ಗೆ HDK ಸರಣಿ ಟ್ವೀಟ್ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಕುಮಾರಸ್ವಾಮಿ ಟ್ವೀಟ್ಗೆ ರಿಯಾಕ್ಟ್ ಮಾಡಲ್ಲ ಅಂತ ಹಾನಗಲ್ನ ಮಲ್ಲಗುಂದದಲ್ಲಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಈ ಹಿಂದೆಯೇ ಸಿದ್ದರಾಮಯ್ಯ ಅವರು ಹೇಳಿದ್ರು, ಅವರ ಆರೋಪಗಳಿಗೆ ನಾನು ರಿಯಾಕ್ಟ್ ಮಾಡಲ್ಲ ರೀ ಅನ್ನುವಂಥ ತಮ್ಮದೇ ದಾಟಿಯಲ್ಲಿ ಮಾತಾಡಿದ್ರು. ಇವತ್ತು ಕೂಡ ಅದೇ ರೀತಿ ಅವರು ಮಾತಾಡಿದ್ದಾರೆ. ಕುಮಾರಸ್ವಾಮಿ ಅವರ ಟ್ವೀಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ರಿಯಾಕ್ಟ್ ಮಾಡಲ್ಲ ಅಂತ ಹಾನಗಲ್ನ ಮಲ್ಲಗುಂದದಲ್ಲಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಕುಮಾರಸ್ವಾಮಿ ಅವರ ಆರೋಪಗಳಿಗೆ ಸಂಬಂಧಪಟ್ಟ ಹಾಗೆ, ಅವರ ಟ್ವೀಟ್ಗೆ ಸಂಬಂಧಪಟ್ಟ ಹಾಗೆ ಇನ್ನು ಮುಂದೆ ನಾನು ರಿಯಾಕ್ಟೇ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ ಅಂತ ಈ ಹಿಂದೆ ಕೂಡ ಸಿದ್ದರಾಮಯ್ಯ ಅವರು ಹೇಳಿದ್ರು. ಅಂತೆಯೇ ಇವತ್ತು ಕೂಡ ನಾನು ಇದಕ್ಕೆಲ್ಲ ರಿಯಾಕ್ಟ್ ಮಾಡಲ್ಲ ಅಂತ ಹೇಳಿದ್ದಾರೆ. ಜೈನ್ ಸನ್ಮಾನ್ ಬ್ರೇವರಿಯಾರ್ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. ಡಿಕೆಶಿ ವಿರುದ್ಧ ಕಾಂಗ್ರೆಸ್ ನಾಯಕರ ಗುಸುಗುಸು ಮಾತಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೈಸೂರಲ್ಲಿ ಸಂಸದ ಪ್ರತಾಪ್ ಸಿಂಹ ಹೊಸ ಬಾಂಬ್ ಸಿಡಿಸಿದ್ದಾರೆ. ಮಾಧ್ಯಮದವರ ಮುಂದೆಯೇ ಸಲೀಂ ಹಾಗೂ ಉಗ್ರಪ್ಪ ಮಾತಾಡಿದ್ದಾರೆ. ಡಿಕೆಶಿ ಅವರನ್ನ ವ್ಯವಸ್ಥಿತವಾಗಿ ರಾಜಕೀಯವಾಗಿ ಮುಗಿಸುವ ಷಡ್ಯಂತ್ರ ಇದು ಸಿದ್ದರಾಮಯ್ಯನವರ ವ್ಯವಸ್ಥಿತವಾದ ಷಡ್ಯಂತ್ರ ಅಂತ ಆರೋಪ ಮಾಡಿದ್ದಾರೆ. ಸಿದ್ದರಾಮಯ್ಯ ಎಲಿಮಿನೇಟರಿ ಆಗಿ ಕೆಲಸ ಮಾಡ್ತಿದ್ದಾರೆ. ಹೈಕಮಾಂಡ್ ದೆಹಲಿಗೆ ಬನ್ನಿ ಎಂದಾಗ ಸಿದ್ದರಾಮಯ್ಯ ವಿಚಲಿತರಾಗಿ ಹೀಗೆ ಮಾಡಿಸಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಇಬ್ಬರು ನಾಯಕರುಗಳಾಗಿರುವಂಥ ಉಗ್ರಪ್ಪನವರು ಮತ್ತು ಸಲೀಂ ಅವರು ಮಾಧ್ಯಮಗಳ ಮೈಕನ್ನು ಮುಂದೆ ಇಟ್ಕೊಂಡು ಎದುರುಗಡೆ ಕ್ಯಾಮ್ರಾ ನೋಡ್ತಾ ಪರಸ್ಪರ ಗುಸುಗುಸು ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ಇದು ಗುಸುಗುಸು ಅಲ್ಲ. ಇದು DK ಶಿವಕುಮಾರ್ ಅವರನ್ನ ವ್ಯವಸ್ಥಿತವಾಗಿ ರಾಜಕೀಯವಾಗಿ ಮುಗಿಸುವಂತಹ ಷಡ್ಯಂತ್ರದ ಭಾಗವಾಗಿ ಅವರು ಆ ಥರ ಮಾತಾಡಿದ್ದಾರೆ. ಉಗ್ರಪ್ಪನವರು ಮತ್ತು ಸಲೀಂ ಅವರು ದ್ರೋಹ ಬಗೆದು ಅವ್ರ ಬಗ್ಗೆ ಅನ್ಯತಾ ಮಾತಾಡ್ತಾರೆ ಅಂತ ಹೇಳಿದ್ರೆ ಅವರನ್ನ ಈ ರೀತಿ ದಾಳವಾಗಿ ಬಳಸ್ಕೊಳ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಯಾರು ಅಂತ ಆಯ್ತಲ್ವಾ, ಅದನ್ನು ಬಳಸ್ಕೊಳ್ತಾ ಇರೋದು ಯಾರು ಅಲ್ಲ, ಸ್ಪಷ್ಟವಾಗಿ ಇದು ಸಿದ್ದರಾಮಯ್ಯನವ್ರನ್ನ ಇತ್ತೀಚೆಗೆ ದೆಹಲಿಗೆ ಕರೆಸ್ಕೊಂಡು ನೀವಿನ್ನ ರಾಜ್ಯ ರಾಜಕಾರಣ ಸಾಕು, ದಿಲ್ಲಿ ರಾಜಕಾರಣಕ್ಕೆ ಬನ್ನಿ ಅಂತ ಹೇಳಿದ್ಮೇಲೆ ಅವರಿಗೆ ರಾಜ್ಯದಲ್ಲಿ ಅವರಿಗಿನ್ನ ಅವಕಾಶ ಇಲ್ಲ ಅನ್ನೋದು ಅವ್ರಿಗೆ ಮನವರಿಕೆ ಆಗೋಗ್ಬಿಟ್ಟಿದೆ. ಅವರು ಯಾವಾಗಲೂ ಕೂಡ ಮತ್ತಿನ್ನೊಂದ್ಸರಿ ಮುಖ್ಯಮಂತ್ರಿ ಆಗಬೇಕು ಆ ಥರ ಕನಸು ಕಾಣ್ತಿರೋಂಥವ್ರು ಮಾನಸಿಕವಾಗಿ ವಿಚಲಿತರಾಗಿದ್ದಾರೆ. ಹಾಗಾಗಿ ಅವ್ರು ಏನು ಮಾಡ್ತಿದ್ದಾರೆ ಅಂತಂದರೆ, ಇಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂಥ DK ಶಿವಕುಮಾರ್ ಅವ್ರನ್ನ ರಾಜಕೀಯವಾಗಿ ಮುಗಿಸಿ ಕರ್ನಾಟಕಕ್ಕೆ ತಾನೇ ಅನಿವಾರ್ಯ ಅನ್ನೋ ಒಂದು ಇಂಪ್ರೆಷನ್ ಅನ್ನು ಕೊಡೋದಕ್ಕೋಸ್ಕರವಾಗಿ
ಕಾಂಗ್ರೆಸ್ನಲ್ಲಿ ಒಂದು ಒಳಗಡೆ ಜಗಳವನ್ನ, ಪಿತೂರಿಯನ್ನ, ಷಡ್ಯಂತ್ರವನ್ನು ಆರಂಭ ಮಾಡಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಸಲಗ ಮತ್ತು ಕೋಟಿಗೊಬ್ಬ ಸಿನಿಮಾ ರಿಲೀಸ್ ಆದ ಮಾರನೇ ದಿನವೇ ಪೈರಸಿಯಾಗಿದೆ. ಹೀಗಾಗಿ ಪೈರಸಿ ವಿರುದ್ಧ ಸಲಗ ನಿರ್ಮಾಪಕ ಶ್ರೀಕಾಂತ್ ಗರಂ ಆಗಿದ್ದಾರೆ. ಈ ಬಗ್ಗೆ ಮಾತನಾಡಿರೋ ಕೆಪಿ ಶ್ರೀಕಾಂತ್, ಸಲಗ ಚಿತ್ರವನ್ನ ಥಿಯೇಟರ್ನಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದ ವ್ಯಕ್ತಿಯನ್ನ ಹಿಡಿದಿದ್ದೇವೆ, ಪೈರಸಿ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಪೊಲೀಸ್ ಆಯುಕ್ತರಿಗೆ. Co-presented by Amrit Noni, co-powered by AB Properties. Special partner, Attica Gold Company. 1971ರಲ್ಲಿ ಪಾಕಿಸ್ತಾನದ ವಿರುದ್ಧ ನಡೆದ ಭಾರತೀಯ ಸೈನಿಕರ ಹೋರಾಟ ಈಗಲೂ ಅಚ್ಚಳಿಯದೆ ಉಳಿದಿದೆ. ಗಡಿಯನ್ನ ದಾಟಿ ಪಾಕಿಸ್ತಾನದ ಕೋಟೆಯೊಳಗೆ ನುಗ್ಗಿ ಶತ್ರುಪಡೆಯ ಹುಟ್ಟಡಗಿಸಿದ ಕೀರ್ತಿ ಭಾರತೀಯ ಯೋಧರದ್ದಾಗಿದೆ. ಇಂತಹ ಅವಿಸ್ಮರಣೀಯ ಯುದ್ಧದಲ್ಲಿ ಹುಬ್ಬಳ್ಳಿಯ ಯೋಧ ಭಾಗವಹಿಸಿದ್ದು ಕರುನಾಡ ಹೆಮ್ಮೆ. ಭಾರತೀಯ ಸೇನೆ ಅಂದ್ರೆ ಪ್ರತಿ ಭಾರತೀಯನ ಎದೆಯಲ್ಲಿ ಅದೆಂಥದ್ದೋ ಪುಳಕ. ತಾಯ್ನಾಡು ಅಂದ್ರೆ ಪ್ರತಿ ಭಾರತೀಯನ ಮನ ಮಿಡಿಯುತ್ತೆ, ಸೇವೆಗಾಗಿ ಹಾತುರಿಯುತ್ತೆ. ದೇಶ ಪ್ರೇಮವಿರೋ ಜನಸಾಮಾನ್ಯರಿಗೆ ಇಂತಹ ಭಾವನೆಗಳಿರುವಾಗ ಸೇನೆಯ ಸಮವಸ್ತ್ರ ತೊಟ್ಟು ಯುದ್ಧ ಮಾಡಿದ ಸೈನಿಕನ ಮನಸ್ಸು, ಭಾವನೆ ಇನ್ಹೇಗೆ ಇರುತ್ತೆ ಅನ್ನೋದನ್ನ ಊಹಿಸೋಕ್ಕೂ ಅಸಾಧ್ಯ. ಅಂತಹ ಅಪ್ರತಿಮ ಯೋಧರ ಸಾಲಿಗೆ ಸೇರುತ್ತಾರೆ ಹುಬ್ಬಳ್ಳಿಯ ಶಿವಲಿಂಗಯ್ಯ ಕಳ್ಳಿಮಠ. ಇವರ ವಯಸ್ಸೀಗ 72 ವರ್ಷ. ಈ ಇಳಿ ವಯಸ್ಸಿನಲ್ಲಿಯೂ ಪಾಕಿಸ್ತಾನವನ್ನ ಸದೆಬಡಿದಿದ್ದ ಶೆಲ್ಗಳ ಅವಶೇಷ ನೋಡ್ತಾ ಕೂತಿರ್ತಾರೆ. ಯುದ್ಧದಲ್ಲಿ ಭಾಗಿಯಾಗುವಂತೆ ಕರೆಬಂದ್ರೆ ಹೋಗೋಕೆ ಸೈ ಅಂತಿದ್ದಾರೆ. 1968ರಲ್ಲಿ ಭಾರತೀಯ ಸೇನೆಗೆ ಸೇರಿದ್ದ ಕಳ್ಳಿಮಠ 1971ರಲ್ಲಿ ಪಾಕಿಸ್ತಾನದ ವಿರುದ್ಧ ನಡೆದ ಯುದ್ಧದಲ್ಲಿ ಭಾಗಿಯಾಗಿದ್ದರು. ಪಾಕಿಸ್ತಾನವನ್ನ ಅವರ ದೇಶದೊಳಕ್ಕೆ ನುಗ್ಗಿ ಬಗ್ಗು ಬಡಿಯುವ ಮೂಲಕ ಭಾರತಕ್ಕೆ ಹೆಮ್ಮೆ ತಂದ ಯೋಧರಲ್ಲಿ ಕಳ್ಳಿಮಠ ಒಬ್ಬರಾಗಿದ್ರು. ಸೇನೆಗೆ ಸೇರಿ ಸೇನಾ ತರಬೇತಿ ಪಡೆದ ತಕ್ಷಣವೇ ಕಳ್ಳಿಮಠಗೆ ಪಾಕಿಸ್ತಾನದ ವಿರುದ್ಧದ ಯುದ್ಧದಲ್ಲಿ ಭಾಗಿಯಾಗುವ ಅವಕಾಶ ಸಿಕ್ಕಿತ್ತು. 17 ದಿನಗಳ ಕಾಲ ನಡೆದಿದ್ದ ಯುದ್ಧದಲ್ಲಿ ಪಾಕಿಸ್ತಾನದ 100 ಕಿಲೋಮೀಟರ್ ಒಳಗೆ ನುಗ್ಗಿ ಶತ್ರುಪಡೆಯ ಹುಟ್ಟಡಗಿಸಿದ್ದರು. ಆ ಕ್ಷಣಗಳನ್ನು ಎಣಿಸ್ಕೊಂಡ್ರೆ ಇವಾಗಾದರೂ ಯುದ್ಧ ಅಂದರೆ ಮೈ ರೋಮಾಂಚನ ಆಗುತ್ತೆ, ಮೈ ಒಳಗಿನ ಕೂದಲೆಲ್ಲ ನೆಟ್ಟಗಾಗ್ತವೆ. ಯುದ್ಧ ಅಂದ್ಕೊಂಡೆ ಆ ರಣರಂಗದ ಇದನ್ನು ಜ್ಞಾಪಕ ಬಂತಂದರೆ ಭಾಳ ಇದು ಅನಿಸ್ತದೆ. ಆದರೆ ಒಂದು ಅಷ್ಟಿಂದ ನಮ್ಮ ದೇಶದ ಇದರ ಸಲುವಾಗಿ ಒಂದು ಹುರುಪು ಬರ್ತದೆ ಭಾಳ. ನಾವು ಯುದ್ಧದಲ್ಲಿ ಭಾಗವಹಿಸಿದೀವಲ್ಪ, ಭಾಗವಹಿಸಬೇಕು ಅಂಥೇಳಿ ಒಂದು ಹುರುಪು, ಒಂದು ಉತ್ತೇಜನ ಬರ್ತದೆ. 162 ಫೀಲ್ಡ್ ರೆಜಿಮೆಂಟ್ನಲ್ಲಿದ್ದ ಕಳ್ಳಿಮಠ ವೈರ್ಲೆಸ್ ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸಿದ್ದರು. ಸೇನೆಗೂ ಮುಂಚಿತವಾಗಿ ಮುಂದೆ ಹೋಗಿ ಶತ್ರುಪಡೆಯ ಚಲನವಲನ ನಿರ್ದಿಷ್ಟ ಗುರಿ ತೋರಿಸುವ ಕಾರ್ಯವನ್ನ ಮಾಡುತ್ತಿದ್ದರು. ಜಮ್ಮು ಕಾಶ್ಮೀರದ ಸಾಂಬಾ ಸೆಕ್ಟರ್ನಿಂದ 100 ಕಿಲೋಮೀಟರ್ ಪಾಕಿಸ್ತಾನದ ಒಳಗೆ ನುಗ್ಗಿದ್ದ ಭಾರತ ಸೇನೆ ಶತ್ರುಪಡೆಯನ್ನ ಮಂಡಿಯೂರುವಂತೆ ಮಾಡಿತ್ತು. 17 ದಿನಗಳ ಕಾಲದ ಯುದ್ಧ ಹಾಗೂ ನಂತರದಲ್ಲಿ 1 ವರ್ಷದ ಕಾಲ ಶಿವಲಿಂಗಯ್ಯ ಕಳ್ಳಿಮಠ ಪಾಕಿಸ್ತಾನದ ಒಳಗೆ ಇದ್ದುಕೊಂಡು ಕರ್ತವ್ಯ ನಿರ್ವಹಿಸಿದ್ದರು. ಆಗಿನ ಯುದ್ಧವನ್ನು ನೆನೆಸ್ಕೊಂಡ್ರೆ ಈಗಲೂ ರೋಮಾಂಚನವಾಗುತ್ತದೆ ಎನ್ನುತ್ತಾರೆ. ಪಾಕಿಸ್ತಾನದ ಏರಿಯಾದಾಗ ಇದ್ದೀವಿ, 1000 ಕಿಲೋಮೀಟರ್ ಒಳಗೆ ಹೋಗ್ಯವಿ. ಅಲ್ಲೇ 1 ವರ್ಷ ತನಕ ಇದ್ದೀವಿ. ಬಾರ್ಡರ್ ಡಿಸ್ಪ್ಯೂಟ್ ಆಗುವವರೆಗೆ ಅಲ್ಲೇ ಇದ್ದೀವಿ 1 ವರ್ಷ. ಆಮೇಲೆ ಬಂದಿದ್ದೀವಿ ನಾವು. ಒಂದು ಸಲ ಏನಾಯಿತು ಅಂದರೆ ನಮಗೆ ಈ ಪಾಕಿಸ್ತಾನ ಏರ್ ಅಟ್ಯಾಕ್ ಆಯಿತು. ಆವಾಗ ನೀರು ತರಕ್ಕಂಥೇಳಿ ಹೊಂಟಿದ್ದೀವಿ. ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಏನಾಯಿತು, ನಮಗೆ ಇಬ್ಬರು ಹೊಂಟಿದ್ದೀವಿ ನಾವು ನೀರು ತರಬೇಕಂತೇಳಿ. ಅಲ್ಲೇ ನೀರು ತರಬೇಕಂತೇಳಿ ಹೋಗುವಾಗ ಏರ್ ಅಟ್ಯಾಕ್ ಆದರೆ ನಮಗೆ ಇದನ್ನು ಮಾಡೋಕ್ಕಾಗಲಿಲ್ಲ. ನಾವು ನಮ್ಮ ಇಂಡಿಯಾದ ಇದು ಏರ್ ಅಂತೇಳಿ ಕೂಡಿದ್ದೀವಿ, ಜೆಟ್ಟು. ಆದರೆ ಇಂಡಿಯಾ ಜೆಟ್ ಅಲ್ಲ, ಪಾಕಿಸ್ತಾನದ ಜೆಟ್ಟು. 3 ಜೆಟ್ಟು ಒಮ್ಮೆಲೆ ಬಂದು ಸೌಂಡು ಗೊತ್ತಾಗಲಿಲ್ಲ ನಮಗೆ. ಏಕ್ದಮ್ ಫೈರ್ ಮಾಡಿ ಮೇಲೆ ಹೋದವು. ಆವಾಗ ನೋಡ್ತೀವಿ ಪಾಕಿಸ್ತಾನದ್ದು ಇದು ನಮಗೆ ಕಾಣಿಸ್ತಾ ಇತ್ತು. ಈಗಲೂ ರಣಭೂಮಿಗೆ ಹೋಗೋ ಹುಮ್ಮಸ್ಸಿನಲ್ಲಿರೋ ಕಳ್ಳಿಮಠ ಅವರ ಸೇವೆಗೆ ಸಲಾಂ. ಶಿವರಾಮ ಸುಂಡಿ, ನ್ಯೂಸ್ 18 ಕನ್ನಡ, ಹುಬ್ಬಳ್ಳಿ. ಜೈನ್ ಸನ್ಮಾನ್ ಬ್ರೇವರಿಯಾರ್ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. Co-presented by Amrit Noni, co-powered by AB Properties. Special partner, Attica Gold Company. ಚಾಮರಾಜನಗರದಲ್ಲಿ ಸೇತುವೆ ಅಧ್ವಾನದಿಂದ ಬಸ್ ಸಂಚಾರ ಸ್ಥಗಿತಗೊಂಡಿದೆ. ಕೆಎಸ್ಆರ್ಟಿಸಿ ಬಸ್ಗಳಿಲ್ಲದೆ ಶಾಲೆಗೆ ಹೋಗೋದಕ್ಕೆ ವಿದ್ಯಾರ್ಥಿಗಳು ಪರದಾಡ್ತಿದ್ದಾರೆ.
ಉಯಿಲನತ್ತ ಉಡುತೊರೆ ಸೇತುವೆ ಶಿಥಿಲಗೊಂಡಿರೋದ್ರಿಂದಾಗಿ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಉಯಿಲನತ್ತ ಗ್ರಾಮ ಮಳೆಗಾಲದಲ್ಲಿ ಸೇತುವೆ ಮೇಲೆ ನೀರು ಹರಿಯುತ್ತೆ. ನೀರಿನ ಸೆಳೆತ ಹೆಚ್ಚಾದ್ರೆ ವಿದ್ಯಾರ್ಥಿಗಳ ಪ್ರಾಣಕ್ಕೆ ಕುತ್ತು ಬರುತ್ತೆ. ವಿದ್ಯಾರ್ಥಿಗಳು ಶಾಲೆಗೆ ಹೋಗೋದಕ್ಕೆ ಪರ್ಯಾಯ ವ್ಯವಸ್ಥೆ ಕೂಡ ಇಲ್ಲ. ಶಾಲೆಗೆ ಹೋಗಲು ಬಸ್ ನಂಬಿಕೊಂಡಿದ್ದ 40 ವಿದ್ಯಾರ್ಥಿಗಳಿದೀಗ ಅತಂತ್ರರಾಗಿದ್ದಾರೆ. ಅನ್ಯ ಮಾರ್ಗವಿಲ್ಲದೆ ವಿದ್ಯಾಭ್ಯಾಸವನ್ನ ಮೊಟಕುಗೊಳಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನೊಂದು ಕಡೆ ರೈತರು ಬೆಳೆದ ಆಲೂಗೆಡ್ಡೆ ಮತ್ತಿತರ ತರಕಾರಿಯನ್ನು ಸಾಗಿಸೋದಕ್ಕೂ ಕೂಡ ತೊಂದರೆ ಆಗ್ತಾ ಇದೆ. ಸಾಗಣೆ ವೇಳೆ ವಾಹನಗಳು ಕೂಡ ಸೇತುವೆ ಮೇಲೆ ಮಗುಚು ಬಿದ್ದಿವೆ. ಇಷ್ಟಾದರೂ ಜನಪ್ರತಿನಿಧಿಗಳು ಅಧಿಕಾರಿಗಳು ಸೈಲೆಂಟ್ ಆಗಿದ್ದಾರೆ ಅಂತ ಆ ಭಾಗದ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದೀಗ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಸೇತುವೆ ಮೇಲೆಯೇ ನೀರು ಹರಿಯೋದ್ರಿಂದ ವಿದ್ಯಾರ್ಥಿಗಳು ಶಾಲೆಗೆ ಹೋಗೋದಕ್ಕೆ ಸಮಸ್ಯೆಗಳಾಗ್ತಾ ಇದೆ. ಸುಮಾರು 40 ವಿದ್ಯಾರ್ಥಿಗಳು ಈ ಗ್ರಾಮದಿಂದ ಶಾಲೆಗೆ ಹೋಗ್ತಾರೆ. ಆದರೆ ಸೇತುವೆ ಮೇಲೆಯೇ ನೀರು ಹರಿಯೋದ್ರಿಂದಾಗಿ ಮಳೆಗಾಲದಲ್ಲಿ ನೀರಿನ ಸೆಳೆತ ಕೂಡ ಜಾಸ್ತಿ ಆಗಿರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಈಗ ಅನ್ಯ ಮಾರ್ಗವೂ ಇಲ್ಲದೆ ವಿದ್ಯಾಭ್ಯಾಸವನ್ನೇ ಮೊಟಕುಗೊಳಿಸಬೇಕಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಷ್ಟೆಲ್ಲ ಸಮಸ್ಯೆಗಳ ಬಗ್ಗೆ ನಾವು ಪದೇ ಪದೇ ಜನಪ್ರತಿನಿಧಿಗಳಿಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಆದರೂ ಕೂಡ ಯಾರು ಇತ್ತ ಗಮನ ಹರಿಸ್ತಾ ಇಲ್ಲ ಅಂತ ಅಲ್ಲಿನ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಇದಾಗಿದೆ, ಹಾಳಾಗಿದೆ. ಈ ಸೇತುವೆ ಕಿತ್ತೋಗಿ ಸುಮಾರು ದಿನ ಆಗಿದೆ. ಆದರೂ ಯಾರು ಗಮನ ಹರಿಸ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಿಷಯ ತಿಳಿಸಿದ್ರು ವಿಷಯ ಏನು ಅಂತ ಬಂದು ನೋಡ್ತಾ ಇಲ್ಲ. ನಾವು ಎಲ್ಲ ರೀತಿಯಲ್ಲೂ ಪ್ರಯತ್ನ ಮಾಡಿದ್ದೀವಿ. ಈ ಸೇತುವೆ ಕಿತ್ತೋಗಿದ್ರಿಂದ ಬಸ್ಗಳು ಬರ್ತಾ ಇಲ್ಲ. ಸ್ಕೂಲ್ ಮಕ್ಕಳಿಗೆ ತೊಂದರೆ, ರೈತರಿಗೆ ಯಾವುದೇ ಇದು ತರಕಾರಿ ಆಗಲಿ ಏನೇ ತಗೊಂಡೋಗಿ ಸಾಗಿಸ್ಬೇಕಾದ್ರೂ ಈ ಸೇತುವೆ ಮೇಲೆ ಹೋಗ್ಬೇಕು. ತುಂಬಾನೇ ತೊಂದರೆ. ಸ್ಕೂಲ್ ಮಕ್ಕಳು ಇಲ್ಲಿಂದ ಆ ಕಡೆ ಹೋಗೋಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಸ್ಕೂಲ್ಗೆ ಕಳ್ಸೋಕ್ಕೆ ಆಯ್ತಾ ಇಲ್ಲ. ಮಕ್ಕಳು ತುಂಬಾನೇ ಕಷ್ಟ ಪಡ್ತಾ ಇದ್ದಾರೆ. ಬಸ್ಸು ಇದರಿಂದ ಸ್ಕೂಲ್ ಮಕ್ಕಳಿಗೆ ಬಸ್ ಬರ್ತಾ ಇಲ್ಲ. ಬಸ್ ಹೇಗಾದ್ರೂ ವ್ಯವಸ್ಥೆ ಮಾಡ್ಕೊಡಿ. ರಸ್ತೆ ದುರಸ್ಥಿತಿಯಿಂದ ಬಸ್ ಬರ್ತಾ ಇಲ್ಲ. ನಾವು ಇಲ್ಲಿಂದ ನಡ್ಕೋಗಕ್ಕೆ 3 ಕಿಲೋಮೀಟರ್ ಆಗುತ್ತೆ. ಮತ್ತೆ ಮಳೆಯಿಂದ ಬಂದಾಗ ಬ್ಯಾಗ್ ಎಲ್ಲ ನೆಂದೈತದೆ, ಬಟ್ಟೆ ಎಲ್ಲ ನೆಂದೈತದೆ. ಶಾಲೆಗೆ ಬೇಗ ನಡ್ಕೋಗಕ್ಕಾಗಲ್ಲ. ಮತ್ತು ಬಸ್ ಇಲ್ಲಿ ಸೇತುವೆ ಕಿತ್ತೋಗಿರೋದ್ರಿಂದ, ಪಾಲ ಕಿತ್ತೋಗಿರೋದ್ರಿಂದ ಬಸ್ಗಳು ಬೇಗ ಬರಲ್ಲ. ನಾವಿಲ್ಲಿಂದ ನಡ್ಕೊ ಬರಬೇಕು. ತಂದೆ ತಾಯಿರೆಲ್ಲ ಕೆಲ್ಸಕ್ಕೆ ಹೋಗ್ತಾರೆ. ಅದರಿಂದ ಅವರು ಬರೋಕ್ಕಾಗಲ್ಲ. ನಮ್ಮ ಹತ್ರ ಯಾವ ವಾಹನ ಕರೆದು ಇಲ್ಲ. ಅದರಿಂದ ಬೇಗ ಸೇತುವೆ ರೆಡಿ ಮಾಡಿಕೊಡಿ, ಹಾಗೆ ಬಸ್ ಬರೋ ಥರ ಮಾಡಿಕೊಡಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನಂದೀಶ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಂದೀಶ್, ಈಗ ನಾವು ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇದ್ದೀವಿ, ಮಕ್ಕಳು ಆ ಸೇತುವೆನ ದಾಟಬೇಕು ಅಂತಂದ್ರೆ ಯಾರಾದರೂ ಪೋಷಕರು ದೊಡ್ಡವರು ಅವ್ರ ಜೊತೆಲೇ ಇರಬೇಕು. ಯಾಕಂದ್ರೆ ಈಗ ಸೇತುವೆ ಮೇಲಿಂದಲೂ ಕೂಡ ನೀರು ಹರಿತಾ ಇರೋದ್ರಿಂದ ಅಲ್ಲಿ ಗ್ರಾಮಸ್ಥರಿಗೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ವಿದ್ಯಾರ್ಥಿಗಳಿಗೂ ಕೂಡ ಶಾಲೆಗೆ ಹೋಗೋದಕ್ಕಾಗ್ತಾ ಇಲ್ಲ ಅಂತ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಸುಮಾರು ಎಷ್ಟು ವರ್ಷಗಳಿಂದ ಇದೇ ರೀತಿ ಸಮಸ್ಯೆಯನ್ನು ಅನುಭವಿಸ್ಕೊಂಡು ಬರ್ತಾ ಇದ್ದಾರೆ. ಜನಪ್ರತಿನಿಧಿಗಳು ಏನ್ ಅಂತ ಇವರಿಗೆ ಈ ಸಮಸ್ಯೆ ಬಗ್ಗೆ ಹೇಳಿದಾಗ ಅವರಿಗೆ ಯಾವ ರೀತಿ ಭರವಸೆಯನ್ನ ಕೊಡ್ತಿದ್ದಾರಂತೆ? ಸೊಮ್ಮೆ ಇದು 3-4 ವರ್ಷಗಳಿಂದ ಈ ತರದ ಒಂದು ಸಮಸ್ಯೆ ಇದೆ. ಇವೆಲ್ಲ ಕಾಡಂಚಿನ ಗ್ರಾಮಗಳು, ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಈ ಕಾಡಂಚಿನ ಗ್ರಾಮಗಳು. ಏನು ಉಯಿಲ್ನತ್ತ ಗ್ರಾಮ, ಕುಡಿವಾಳೆ ದೊಡ್ಡಿ, ಜಡೇಗೌಡನ ದೊಡ್ಡಿ ಮತ್ತು ಮರಿಗೌಡರ ದೊಡ್ಡಿ, ಆನೆಗೊಂದಿ, ಚಿಕ್ಕುಯಿಲ್ನತ್ತ ಈ ತರ ಗ್ರಾಮಗಳು ಇವೆಲ್ಲ ಗಿರಿಜನರು ಮತ್ತು ಲಂಬಾಣಿಗಳು ವಾಸ ಮಾಡುವಂತಹ ಗ್ರಾಮಗಳು. ಅವರೆಲ್ಲ ಕೂಲಿ ಬಿಟ್ರೆ ಬೇರೆ ಯಾವುದೇ ರೀತಿಯ ಆದಾಯ ಇಲ್ಲ ಅವ್ರಿಗೆ. ಮಕ್ಕಳನ್ನ ಕರ್ಕೊಂಡ್ಬರ್ಬೇಕಾದ್ರೆ ಅವ್ರಿಗೆ ಬೇರೆ ಯಾವುದೇ ವೆಹಿಕಲ್ ವ್ಯವಸ್ಥೆ ಇಲ್ಲ. ಆ ಸೇತುವೆ ಕುಸ್ತೋಗಿರೋದ್ರಿಂದ ಮೇಲ್ಗಡೆ ನೀರು ಹರಿತಾ ಇದ್ದಾರೆ ಮೇಲೆ. ಅದ್ಮೇಲೆ ನಡ್ಕೊಂಡ್ ಬರ್ಬೇಕು, ಇಲ್ಲಾಂದ್ರೆ ಬೇರೆ ವೆಹಿಕಲ್ ಬರ್ಬೇಕು. ವೆಹಿಕಲ್ ಬರೋಕ್ ಸಾಧ್ಯ ಇಲ್ಲ. ಒಂದು KSRTC ಬಸ್ ಹೋಗ್ತಾ ಇತ್ತು, ಅಲ್ಲಿಗೆ ಮಕ್ಕಳನ್ನ ಕರ್ಕೊಂಡ್ ಬಂದು ಹೊರಗಡೆ ಮುಖ್ಯ ರಸ್ತೆಗೆ ಬಿಡ್ತಾ ಇತ್ತು. ಮತ್ತೆ ಬೇರೆ ಬೇರೆ ಪಟ್ಟಣಗಳಿಗೆ ಮತ್ತೆ ನಗರಗಳಿಗೆ ಆ ಬಸ್ಗಳ ಮುಖಾಂತರ ಅಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಮಕ್ಕಳು ಬರ್ತಾ ಇದ್ರು. ಆದ್ರೆ ಇತ್ತೀಚಿನ ದಿನಗಳೇನಾಗಿದೆ, KSRTC ಬಸ್ ಸಹ ಅಲ್ಲಿ ಸಂಚಾರ ಸ್ಥಗಿತ ಆಗಿದೆ. ಯಾಕಂದ್ರೆ ಸೇತುವೆ ಕುಸ್ತೋಗಿರೋದ್ರಿಂದ ಮತ್ತಷ್ಟು ಹಾನಿ ಆಗ್ಬೋದು ಅನ್ನೋ ಕಾರಣಕ್ಕೆ KSRTC ಬಸ್ ಸಂಚಾರ ಸ್ಥಗಿತ ಮಾಡಿದೆ. ಆದ್ರೆ ಈಗ ಪೋಷಕರು ಆ ಮಕ್ಕಳನ್ನ ಅಲ್ಲಿಂದ ಕರ್ಕೊಂಬರಕ್ ಆಗ್ತಾ ಇಲ್ಲ. ನೀವು ನೋಡ್ಬೋದು ದೃಶ್ಯದಲ್ಲಿ ಸೇತುವೆ ಮೇಲೆ ನೀರು ಹರಿತಾ ಇದೆ. ನೀರಿನ ಸೆಳೆತ ಏನಾದ್ರು ಜಾಸ್ತಿ ಆದ್ರೆ ಮಕ್ಕಳು ನೀರಿನಲ್ಲಿ ಕೊಚ್ಚೋಗೋ ಸಾಧ್ಯತೆಗಳಿರುತ್ತೆ. ಅಥವಾ ಪೋಷಕರು ಅವರು ವೆಹಿಕಲ್ ಕರ್ಕೊಂಡ್ ಅಂತಂದ್ರೆ ಅವ್ರ ಹತ್ರ ವೆಹಿಕಲ್ಗಳಿಲ್ಲ, ಎಲ್ಲೋ ಒಬ್ಬರ ಹತ್ರ ಇರ್ಬೋದು. ಯಾಕಂದ್ರೆ ಎಲ್ಲ ಕೂಲಿ ಮಾಡುವಂತ ಜನಗಳು, ಗಿರಿಜನರು, ಸೋಲಿಗರು ಇರೋ ಗ್ರಾಮಗಳು. ಆಗ ಅವ್ರು ಯಾರು ಮಕ್ಕಳನ್ನ ಕರ್ಕೊಂಬರಕ್ಕಾಗಲ್ಲ. ಹಂಗಾಗಿ ಮಕ್ಕಳು ಏನೋ ಉನ್ನತ ಶಿಕ್ಷಣಕ್ಕೆ ಅಂದ್ರೆ 6ನೇ ಕ್ಲಾಸಿಂದ 8, 10, 9, 10 ಮತ್ತೆ PUC, ಡಿಗ್ರಿ ಈ ತರ ಓದಂತ ಮಕ್ಕಳು ತಮ್ಮ ಶಾಲೆಯನ್ನೇ ವಿದ್ಯಾಭ್ಯಾಸವನ್ನೇ ಮೊಟಕುಗೊಳಿಸುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಬಗ್ಗೆ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಮತ್ತು ಶಾಸಕರಿಗೆ ಎಲ್ಲರಿಗೂ ಗೊತ್ತಿದೆ. ಆದ್ರೂ ಯಾರು ಸಹ ಈ ಬಗ್ಗೆ ಗಮನಿಸ್ತಿಲ್ಲ. ಹಲವಾರು ಬಾರಿ ದೂರು ಕೊಟ್ಟಿದ್ದಾರೆ, ಅಧಿಕಾರಿಗಳಿಗೂ ದೂರು ಕೊಟ್ಟಿದ್ದಾರೆ. PWD ಇಲಾಖೆಯವರು ಈ ಸೇತುವೆಯನ್ನು ಸರಿಪಡಿಸಬೇಕು, ಆದ್ರೆ PWD ಇಲಾಖೆಯವರು ಕಣ್ಮುಚ್ಚಿಕೊಂಡಿದ್ದಾರೆ. ಮತ್ತೆ ಸ್ಥಳೀಯ ಶಾಸಕರು ಸಹ ಯಾವುದೇ ರೀತಿ ದೂರ ಕ್ರಮ ತಗೊಳ್ಳದೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬಹಳ ತೊಂದರೆ ಇದೆ. ಮತ್ತೆ ಈ ಎಲ್ಲ ಇಷ್ಟು ಗ್ರಾಮಗಳಿವೆ, ಏನು 6 ಗ್ರಾಮ 8 ಗ್ರಾಮಗಳು ಹೇಳುದು, ಆ ಗ್ರಾಮಗಳು ಮುಖ್ಯ ರಸ್ತೆಗೆ ಸಂಪರ್ಕ ಈ ಸೇತುವೆ ಮುಖಾಂತರ ಬರಬೇಕು. ಸುಮಾರು 3 ಕಿಲೋಮೀಟರ್ ನಡ್ಕೊ ಬರಬೇಕು. ಈ ಸೇತುವೆ ಸಂಪೂರ್ಣ ಕುಸಿದೋದ್ರಂತೂ 8 ಗ್ರಾಮಗಳಿಗೆ ಸಂಪೂರ್ಣ ಸಂಪರ್ಕ ಕಡಿತಾಗುತ್ತೆ. ಹಾಗಾಗಿ ಜನಪ್ರತಿನಿಧಿಗಳು ಈ ಬಗ್ಗೆ ಗಮನಿಸಬೇಕಾಗಿದೆ. ಅಧಿಕಾರಿಗಳು ಗಮನಿಸಿ ಏನು ಸಮಸ್ಯೆ ಇದನ್ನು ಪರಿಹರಿಸುವಂತ ಒಂದು ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಸೌಮ್ಯಮಣಲ್ಲಿ. ಥ್ಯಾಂಕ್ ಯು ನಂದೀಶ್, ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.
ಇವರು ಅಪ್ಪಟ ಪಕ್ಷಿ ಪ್ರೇಮಿ ದಂಪತಿ. ಅದರಲ್ಲೂ ಗುಬ್ಬಿಗಳಂದ್ರೆ ಪಂಚಪ್ರಾಣ. ಎಷ್ಟರ ಮಟ್ಟಿಗೆ ಅಂದ್ರೆ ಪಕ್ಷಿಗಳಿಗಾಗಿ 2 ಎಕರೆ ಭೂಮಿಯನ್ನೇ ತ್ಯಾಗ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ನಿತ್ಯಾನಂದ ಶೆಟ್ಟಿ ಹಾಗೂ ರಮ್ಯಾ 2 ಎಕರೆ ಭೂಮಿಯಲ್ಲಿ ಪಕ್ಷಿಗಳಿಗಾಗಿ ಗೂಡು ಮಾಡಿದ್ದಾರೆ. ಮರಗಳಲ್ಲಿ ಮಣ್ಣಿನ ಗೂಡಿಟ್ಟು ಸಂತಾನೋತ್ಪತ್ತಿ ಮಾಡುತ್ತಿದ್ದಾರೆ. ಗುಬ್ಬಚ್ಚಿಗಳ ಉಳಿವಿಗಾಗಿ ವಿಶೇಷ ಪ್ರಯತ್ನವನ್ನ ಮಾಡಿರುವ ದಂಪತಿ 100ಕ್ಕೂ ಹೆಚ್ಚು ಹಕ್ಕಿಗಳ ಸಂತಾನೋತ್ಪತ್ತಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ತನ್ನ ಭೂಮಿಯಲ್ಲಿ 90ಕ್ಕೂ ಹೆಚ್ಚು ವಿವಿಧ ಹಕ್ಕಿಗಳ ದಾಖಲೀಕರಣ ಮಾಡಿದ್ದಾರೆ. ನಮ್ಮ ಪರಿಸರದ ಸುತ್ತಮುತ್ತಲು ಅದೆಷ್ಟು ಪಕ್ಷಿಗಳಿವೆ. ಈ ಎಲ್ಲ ಪಕ್ಷಿಗಳಿಗೆ ಸಂಬಂಧಪಟ್ಟಂಥ ಒಂದು ಅಭಿಯಾನ ಇದು ಅಭಿಯಾನ ಅನ್ನೋದಕ್ಕಿಂತಲೂ ಮೊದಲಾಗಿ ನಮ್ಮ ಮನದಲ್ಲಿ ಮೂಡಿದಂಥ ಭಾವನೆ, ನನ್ನ ಮನಕ್ಕೆ ಮೂಡಿಸಿದ್ದು ನನ್ನ ಅಮ್ಮ. ಪಕ್ಷಿಗಳಿಗೆ ಬೇಸಿಗೆ ಕಾಲದಲ್ಲಿ ನೀರಿಟ್ಟರೆ ಪಕ್ಷಿಗಳಿಗೂ ಬಂದು ನೀರನ್ನು ಕುಡಿತವೆ ಅನ್ನುವಂಥ ಒಂದು ಮಾತನ್ನು ಹೇಳಿದ್ರು. ಇದನ್ನು ನಾನು ಮುಂದುವರಿಸಿಕೊಂಡು ಬಂದಿದ್ದೀನಿ. ನನ್ನ ಈ 2 ಎಕರೆ ಜಾಗದಲ್ಲಿ ನಾನು ನೋಡಿದ ಮಟ್ಟಿಗೆ, ನಾನು ದಾಖಲೀಕರಣ ಮಾಡಿದ ಮಟ್ಟಿಗೆ 93 ರೀತಿಯ ಪಕ್ಷಿಗಳನ್ನು ನಾವು ಒಂದು ದಾಖಲೀಕರಣವನ್ನು ಮಾಡಿದ್ದೇವೆ. ಕಾಗೆ ಇರ್ಬೋದು, ನೀರು ಕಾಗೆ, ಗೂಬೆ, ಕೋಗಿಲೆ, ಸೂರಕಿಗಳು, ಆಮೇಲೆ ಪಾರಿವಾಳ, ಹಸಿರು ಪಾರಿವಾಳ, ಗಿಳಿ, ಚಿಟ್ಟುಗಿಳಿ, ಆಮೇಲೆ ಸಣ್ಣ ಸಣ್ಣ ಪಕ್ಷಿಗಳು ಇರ್ಬೋದು, ಉಂಡುಕೋಲಿ, ಟಿಟ್ಟಿಬಾ, ಈ ಥರವಾದಂತಹ ಅನೇಕ ಪಕ್ಷಿಗಳು ಇಲ್ಲಿ ಬಂದು ನೆಲೆಯನ್ನು ಕಂಡುಕೊಂಡಿವೆ. ಇಲ್ಲಿ ಗುಬ್ಬಚ್ಚಿಗೂಡು ಅಂದರೆ ಬರೇ ಗುಬ್ಬಿಗಳಿಗೆ ಮಾತ್ರ ಸೀಮಿತ ಅಲ್ಲ, ಅದು ಎಲ್ಲ ಪಕ್ಷಿಗಳಿಗೂ ಸಹ ಸೀಮಿತವಾದದ್ದು. ಇಲ್ಲಿ ನಾವು ಪಕ್ಷಿಗಳನ್ನು ಹೇಗೆ ಉಳಿಸ್ಕೊಳ್ಬೇಕು ಅಂತ ಹೇಳಿದರೆ, ಬೇಸಿಗೆಯ ಕಾಲದಲ್ಲಿ ನೀರು ಮತ್ತು ಆಹಾರವನ್ನು ಇಟ್ಟು ಮಳೆಗಾಲದಲ್ಲಿ ಅವುಗಳಿಗೆ ಬೇಕಾದಂತಹ ಗಿಡಗಳನ್ನು ನೆಡಬೇಕು. ಇಲ್ಲಿ ನಾವು ಬೇಸಿಗೆ ಕಾಲದಲ್ಲಿ ನೀರಿಡಬೇಕು ಅಂತ ಹೇಳಿದ್ದೇವೆ. ಅದನ್ನು ನಾವಿಲ್ಲಿ ಮಣ್ಣಿನ ಪಾತ್ರೆಯನ್ನು ಬಳಸ್ಕೊಂಡಿದ್ದೇವೆ. ಯಾಕೆ ಹೇಳಿದರೆ, ಈ ಮಣ್ಣಿನ ಪಾತ್ರೆಯಲ್ಲಿ ನೀರು ವಿಷ ಆಹಾರವಾಗಿ ಪರಿಣಮಿಸುವುದಿಲ್ಲ. ಪ್ಲಾಸ್ಟಿಕ್ನ ಜೈನ್ ಸಲ್ಮಾನ್ ಬ್ರೇವರಿಯಾರ್ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. Co-presented by Amrit Noni, co-powered by AB Properties. Special partner, Attica Gold Company. ಕೊರೋನಾ ಅವಧಿಯಲ್ಲಿ ಆಚರಿಸುವ ದಸರಾ ಹಬ್ಬದಲ್ಲಿ ವೈರಸ್ ಅಪಾಯವು ಹೆಚ್ಚು. ಈ ಅಪಾಯದ ನಡುವೆಯೂ ಗರ್ಭ ಆಡ್ತಿದ್ದಾರೆ ಜನ. ಆದರೆ ಈ ಬಾರಿ ಗರ್ಭ ಆಡ್ತಾ ಇರುವ ಜನ ಟ್ಯಾಟೂಗಳ ಮೂಲಕ ಲಸಿಕೆ ಹಾಕಿಸಿಕೊಳ್ಳುವಂತೆ ಮನವಿಯನ್ನ ಮಾಡ್ತಾ ಇರುವುದು ಕಂಡುಬಂತು. ಗರ್ಭದ ಟ್ಯಾಟೂ ಮೇಲೆ ಕೊರೋನಾ ಲಸಿಕೆ ಸಂದೇಶ. ಲಸಿಕೆ ತೆಗೆದುಕೊಳ್ಳಿ, ಟ್ಯಾಟೂ ಸಂದೇಶ. ಕೊರೋನಾ ಜಾಗೃತಿಯೊಂದಿಗೆ ಈ ಸಲದ ಗರ್ಭ. ಲಸಿಕೆ ತೆಗೆದುಕೊಳ್ಳದಿದ್ದರೆ ನೀವಾಗ್ತೀರಾ ಫೇಲ್. ಗರ್ಭದ ಈ ಚಿತ್ರಣ ಅಹಮದಾಬಾದ್ನದ್ದು. ಇಲ್ಲಿ ಗರ್ಭ ಆಡುವ ಜನ ಹಬ್ಬವನ್ನ ಆಚರಿಸೋದ್ರ ಜೊತೆಗೆ ಕೊರೋನಾ ಲಸಿಕೆಯ ಬಗ್ಗೆ ಜಾಗೃತಿಯನ್ನ ಮೂಡಿಸಿದ್ದಾರೆ, ಅದು ಟ್ಯಾಟೂಗಳ ಮೂಲಕ. ಗುಜರಾತ್ ಗರ್ಭಾದಲ್ಲಿ ಟ್ಯಾಟೂಗಳ ಕ್ರೇಜ್ ಬಹಳ. ಈ ಸಮಯದಲ್ಲಿ ಜನರು ವಿವಿಧ ರೀತಿಯ ಟ್ಯಾಟೂಗಳನ್ನ ಹಾಕಿಸಿಕೊಳ್ತಾರೆ. ಕೊರೋನಾ ಈ ಸಮಯದಲ್ಲಿ ಮಾರ್ಗಸೂಚಿಗಳೊಂದಿಗೆ ಗರ್ಭಾಗೆ ಸರ್ಕಾರ ಅನುಮತಿಯನ್ನ ಸೂಚಿಸಿದಾಗ ಜನ ಟ್ಯಾಟೂಗಳ ಮೂಲಕ ಜಾಗೃತಿಯನ್ನ ಮೂಡಿಸಲಿಕ್ಕೆ ನಿರ್ಧರಿಸಿದ್ರು. 1.5 साल से नवरात्रि का सेलिब्रेशन नहीं हुआ है, तो इस साल हमने ऐसे सोचा कि वैक्सीन के थ्रू हम कुछ अवेयरनेस, वैक्सीन के टैटू के थ्रू हम कुछ अवेयरनेस स्प्रेड करें, जिससे लोगों में ज़्यादा अवेयरनेस हो. ಕೊರೋನಾ ಲಸಿಕೆಯನ್ನ ಉತ್ತೇಜಿಸಲಿಕ್ಕೆ ಟ್ಯಾಟೋ ತಯಾರಕರು ಕೂಡ ಹೊಸ ವಿನ್ಯಾಸಗಳೊಂದಿಗೆ ಮುಂದೆ ಬರ್ತಿದ್ದಾರೆ. ಜನರಲ್ಲಿ ಜಾಗೃತಿಯನ್ನ ಮೂಡಿಸ್ತಾ ಇರುವಂತ ಈ ಟ್ಯಾಟೋಗಳಿಗೆ ಎಲ್ಲಾ ಸಮಯದಲ್ಲೂ ಬೇಡಿಕೆ ಇದೆ. कोरोना जो अभी हॉट टॉपिक है चल रहा है, तो हमने सोचा कि अगर अवेयरनेस लाना है पब्लिक के बीच में, तो फिर वैक्सीनेशन को लेके हमने ये डिज़ाइन सोचा और फिर इस तरह से हमने ये डिज़ाइन क्रिएट करी और टेम्पररी टैटूज में अभी काफ़ी चल रहा है. ಗುಜರಾತಿನ ಗರ್ಭಾಗೆ ಯಾವುದೇ ಗುರುತಿನ ಅವಶ್ಯಕತೆ ಇಲ್ಲ.
ಆದ್ರೆ ಈ ಬಾರಿ ಗರ್ಭ ಆಡುವ ಜನ ಕೊರೋನಾ ಲಸಿಕೆಯ ಬಗ್ಗೆ ಜನರಿಗೆ ಅರಿವನ್ನ ಮೂಡಿಸಿದ್ದು ನಿಜಕ್ಕೂ ಶ್ಲಾಘನೀಯ. ನೀವು ಕೊರೋನಾ ಬಗ್ಗೆ ಜಾಗೃತರಾಗಿ ಮತ್ತು ಲಸಿಕೆಯನ್ನ ಹಾಕಿಸಿಕೊಳ್ಳಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ನೆಟ್ವರ್ಕ್. ಕಳೆದ ವರ್ಷ ನ್ಯೂಸ್ 18 ಹಾಗೂ ಬೈಜೂಸ್ ಸೇರಿ ಯಂಗ್ ಜೀನಿಯಸ್ ಎಂಬ ವಿಶೇಷ ಅಭಿಯಾನ ಮಾಡಿತ್ತು. ದೇಶಾದ್ಯಂತ ಮಕ್ಕಳ ಪ್ರತಿಭೆ ಅನಾವರಣ ಮಾಡಲು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿತ್ತು. ಕಲೆ, ಸಾಹಿತ್ಯ, ವಿಜ್ಞಾನ, ಸಂಗೀತ, ಕ್ರೀಡೆ ಹೀಗೆ ನಾನಾ ಕ್ಷೇತ್ರಗಳ ಸಾಧಕ ಮಕ್ಕಳನ್ನ ಈ ಅಭಿಯಾನದಲ್ಲಿ ಗುರುತಿಸಿ ದೇಶಕ್ಕೆ ಪರಿಚಯ ಮಾಡಿಕೊಟ್ಟಿತ್ತು. ಇದೀಗ ಶೀಘ್ರದಲ್ಲೇ ಯಂಗ್ ಜೀನಿಯಸ್ ಸೀಸನ್ 2 ನಿಮ್ಮ ಮುಂದೆ ಬರ್ತಾ ಇದ್ದು, ನಿಮ್ಮ ಮಕ್ಕಳಲ್ಲೂ ವಿಶೇಷ ಪ್ರತಿಭೆ ಇದ್ರೆ ಈಗಲೇ news18.com/younggenius ಅಥವಾ ಬೈಜೂಸ್ ಆಪ್ ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡಿಸಿ. Co-presented by Amrit Noni, co-powered by AB Properties. Special partner, Attica Gold Company. ಯೋಧರ ತ್ಯಾಗ, ಬಲಿದಾನ, ಸೇವೆ ಬಗ್ಗೆ ನಟ ಅವಿನಾಶ್ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ನೆಟ್ವರ್ಕ್ 18 ಅವರು ಜೈಹಿಂದ್ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಮ್ಮ ಸೈನಿಕರ ಅವರ ಬಲಿದಾನದ ಬಗ್ಗೆ, ಅವರ ತ್ಯಾಗದ ಬಗ್ಗೆ ಒಂದು ಅದ್ಭುತವಾದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಾನು ನೆಟ್ವರ್ಕ್ 18 ಚಾನಲ್ಗೆ ಎಲ್ಲರಿಗೂ ಮೈ ಹಾರ್ಟ್ ಫೆಲ್ಟ್ ಬೆಸ್ಟ್ ವಿಶಸ್ ಟು ನೆಟ್ವರ್ಕ್ 18 ಅವರು ಜೈಹಿಂದ್ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಮ್ಮ ಸೈನಿಕರ ಅವರ ಬಲಿದಾನದ ಬಗ್ಗೆ, ಅವರ ತ್ಯಾಗದ ಬಗ್ಗೆ ಒಂದು ಅದ್ಭುತವಾದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಾನು ನೆಟ್ವರ್ಕ್ 18 ಚಾನಲ್ಗೆ ಎಲ್ಲರಿಗೂ ಮೈ ಹಾರ್ಟ್ ಫೆಲ್ಟ್ ಬೆಸ್ಟ್ ವಿಶಸ್ ಟು ನೆಟ್ವರ್ಕ್ 18 ಅವರು ಜೈಹಿಂದ್ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಮ್ಮ ಸೈನಿಕರ ಅವರ ಬಲಿದಾನದ ಬಗ್ಗೆ, ಅವರ ತ್ಯಾಗದ ಬಗ್ಗೆ ಒಂದು ಅದ್ಭುತವಾದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಾನು ನೆಟ್ವರ್ಕ್ 18 ಚಾನಲ್ಗೆ ಎಲ್ಲರಿಗೂ ಮೈ ಹಾರ್ಟ್ ಫೆಲ್ಟ್ ಬೆಸ್ಟ್ ವಿಶಸ್ ಟು ಇದಾಗಿತ್ತು ಈ ಹೊತ್ತಿನ ಜೈ ಹಿಂದ್ ಸನ್ಮಾನ್ ಬ್ರೇಹರ್ಯಾರ್. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. Co-presented by Amrit Noni, co-powered by AB